ಎಲ್ಲರೂ ಅಭಿವೃದ್ಧಿ ಪರನ ಮಾತಾಡ್ತಾ ಇರ್ತಾರೆ. ಕತ್ತಿಯವರು ಅಭಿವೃದ್ಧಿನ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಕತ್ತಿ ಕುಟುಂಬಕ್ಕಂತೂ ಇವತ್ತು ಭಯಂಕರ ಚಡಪಡಿಗೆ ಶುರುವಾಗಿಬಿಟ್ಟದು. ಯಾಕಪ್ಪ ಅಂತಂದ್ರೆ ಶತಾಯಗತಾಯ ಗೆಲ್ಲಬೇಕು. ಇಲ್ಲಿ ಗೆಲ್ಲಿಲ್ಲ ಅಂದರೆ ಮುಂದೆ ಭವಿಷ್ಯನೇ ಇಲ್ಲ. ಒಮ್ಮೆ ಹೋಯ್ತಂದ್ರೆ ಮುಗಿದೋಗ್ಬಿಡುತ್ತೆ. ನಾವು ಏನೋ ಒಂದು ಧೈರ್ಯ ಮಾಡಿ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು, ತಮ್ಮವ್ರು ನಮಗೆ ಸಹಾಯ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ, ಅಥವಾ ಮತ್ತೇನೋ ಅಲ್ಲಿ ನಡೀತಾ ಇದ್ವು ಅನ್ನೋ ಕಾರಣಕ್ಕಾಗಿ ಅವ್ರ ಅಭಿಪ್ರಾಯದಲ್ಲಿ ನಡೆದು ಸರಿ ಇರಲಿಲ್ಲ ಅನ್ನುವಂಥದ್ದು. ಇನ್ನಷ್ಟು PKPSಗಳು ಹೆಚ್ಚು ಮಾಡ್ಕೊಳ್ಳೋದು ಮಾಡೋದು. ಜೊಲ್ಲೆಯವ್ರೇನೋ ಪ್ರಯತ್ನ ನಡೆಸಿದ್ರು, ತಮ್ಮ ಮಂದಿನ ಹೆಚ್ಚು ಮಾಡ್ಕೋಬೇಕು ಮತದಾರರು ಅಂತೇಳಿ. ಅದನ್ನು ಅಡ್ಡಗಾಲಾಗಿ ನಿಲ್ಲಿಸಿದರು. ಆ ನೆಲೆಯಲ್ಲಿ ಒಟ್ಟಿನಲ್ಲಿ ಶುರುವಾಯಿತು ತಿಕ್ಕಾಟ. ಈಗ ರಾಜಕೀಯ ಮೇಲಾಟ. ಈಗ ನಾನು ನೀನು ನಿಧಾನಕ್ಕಿಲ್ಲೇ ಜೊತೆಗೆ ನಮ್ಮ ಲಕ್ಷ್ಮಣ ಸವದಿಯವರು ಸಹಿತ ಇದ್ರಾಗ ಪೂರ್ಣ ಪ್ರಮಾಣದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರಂತ. ತಾವು ಅದನ್ನ ನಿಲ್ತಾರೋ, ತಮ್ಮ ಮಗಳು ನಿಲ್ಲಿಸ್ತಾರೋ, ಒಟ್ಟು ನಡೆಸಿದಾರೆ ಅವರು. ಅವ್ರದ್ದೇ ಆದಂಥ ಮತ ಬ್ಯಾಂಕ್ ಅದ ಅವ್ರಿಗೆ. ಹಳ್ಳಿ ಜನರ ಜೊತೆಗೆ ವಿಶ್ವಾಸದ ಅನೇಕ PKPS ಅಡ್ಡು ಬರ್ತಾ ಇದ್ದಾವೆ. ಹೀಗಾಗಿ ಬೆಳಗಾವಿಯ ಈ ಒಂದು ಏನಪ್ಪ ಅಂತಂದ್ರೆ DCC ಬ್ಯಾಂಕಿನ ಚುನಾವಣೆ ಜಿಲ್ಲೆಯ ಅತ್ಯಂತ ಆಕರ್ಷಣೀಯ. ಯಾಕಂದರೆ ಅದರಲ್ಲೂ ಜಾರಕಿಹೊಳಿ ಅವರು, ಅದರಲ್ಲೂ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮದೇ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ತಮ್ಮ ಮತಗಳನ್ನ ಹೆಚ್ಚು ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವಾಗ ಬಾಲಚಂದ್ರ ಅವರು ಫೀಲ್ಡಿಗೆ ಇಳಿದಾರೋ ಅದೇ ಸಂದರ್ಭದಲ್ಲಿ ಉಳಿದವರು ಅಲರ್ಟ್ ಆಗಿದ್ದಾರೆ. ಇಲ್ಲ ನಾವು ಈಗ ಬಿಟ್ಟರೆ ಇನ್ನೆಂದೂ ನಮಗಿಲ್ಲ, ಇದು ಲಾಸ್ಟ್ ಅನ್ನುವಂಥ ಸ್ಥಿತಿಗೆ ಬಂದಿದ್ದಾರಂತೆ. ಹೀಗಾಗಿ ಒಂದಿಷ್ಟು ನಡಕ್ಕೆ ಸುದ್ದಿಗಳು ಬಂದಿದ್ದಾವೆ. ಈಗೂ ನೀವು ನೋಡಿದ್ದೀರಿ. ಕೆಲವೊಬ್ಬರು ಇಲ್ಲ ಅದೇನು ಮಾತಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನು ಕೆಲವೊಬ್ಬರು ಇಲ್ಲ ಅದೇ ಮಾತಾಡಿದಾರೆ, ಲಿಂಗಾಯತರು ಒಂದಾಗ್ತಾಯಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಲಿಂಗಾಯತರು ಒಂದಾಗ್ತಾರೋ ಇಲ್ಲೋ ಗೊತ್ತಿಲ್ಲ. ಒಂದಾದರೆ ಯಾವ ರೀತಿ ಒಂದಾಗ್ತಾರೆ